ಕಡಿಮೆ ಸಿಬಿಲ್ ಸ್ಕೋರ್ ನಿಂದ ಸಾಲ ಕ್ರೆಡಿಟ್ ಕಾರ್ಡ್ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತಾ ಇದೆಯಾ? ಇನ್ ಮುಂದೆ ಆಗಲ್ಲ. SBM Z ಕ್ರೆಡಿಟ್ ಕಾರ್ಡ್ ಬಳಸಿ ಈಸಿಯಾಗಿ ಕ್ರೆಡಿಟ್ ಸ್ಕೋರ್ ಅನ್ನ 750 ಗಿಂತ ಜಾಸ್ತಿ ಮಾಡ್ಕೋಬಹುದು. ಇದೊಂದು FD ಆಧಾರಿತ ಕಾರ್ಡ್. UPI ಬಳಸಿ ಕ್ರೆಡಿಟ್ ಕಾರ್ಡ್ ಬ್ಯಾಲೆನ್ಸ್ ಅನ್ನ ಖರ್ಚು ಮಾಡಬಹುದು. FD ಗೆ RBI ಗ್ಯಾರಂಟಿಯೊಂದಿಗೆ 7% ಇಂಟ್ರೆಸ್ಟ್ ಕೂಡ ಸಿಗುತ್ತೆ. 30 ದಿನದಲ್ಲೇ ಕ್ರೆಡಿಟ್ ಸ್ಕೋರ್ ನಲ್ಲಿ ಇಂಪ್ರೂವ್ಮೆಂಟ್ ಕೂಡ ನೋಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ Z ಆಪ್ ಡೌನ್ಲೋಡ್ ಮಾಡಿ. ನಮಸ್ಕಾರ ಸ್ನೇಹಿತರೆ. ಹಬ್ಬ ಎಲ್ಲಾ ಕಡೆ ಈಗ ಶಾಪಿಂಗ್ ಹಬ್ಬ ಶುರುವಾಗಿದೆ. ಪತ್ರಿಕೆಗಳಿಂದ ಟಿವಿ ತನಕ, ಮೊಬೈಲ್ನಿಂದ ರೋಡ್ ಅಲ್ಲಿ ಕಾಣೋ ಬಿಲ್ ಬೋರ್ಡ್ಗಳ ತನಕ ಎಲ್ಲಾ ಕಡೆ ಶಾಪಿಂಗ್ 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 ಆಡ್ಸ್. ಅಷ್ಟು ಆಫ್, ಇಷ್ಟು ಆಫ್, 70% ಆಫ್, 60% ಆಫ್. ದುಡ್ಡು ಎಲ್ಲಿಂದ ಬರುತ್ತೆ? ಆಫ್ ಆಗಿರೋ ದುಡ್ಡು ಯಾರು ಕೊಡ್ತಾರೆ? ದೊಡ್ಡಣ್ಣ ಡೈಲಾಗ್ ಇದೆಯಲ್ಲ, ದುಡ್ಡು ಯಾರು ಅವ್ರು ಕೊಡ್ತಾರ ಅಂಥೇಳಿ. ಆ ಥರ ದುಡ್ಡು ಯಾರು ಕೊಡ್ತಾರೆ? ಲಾಸ್ ಆಗಲ್ವಾ ಇವರಿಗೆ? ಬಿಗ್ ಬಿಲಿಯನ್ ಡೇಸಲ್ಲಿ, ಗ್ರೇಟ್ ಇಂಡಿಯನ್ ಶಾಪಿಂಗ್ ಫೆಸ್ಟಿವಲ್ನಲ್ಲಿ ಇನ್ನರ್ ವೇರ್ನಿಂದ ಐಫೋನ್ ತನಕ, ಟಿವಿ, ಫ್ರಿಡ್ಜ್ ಎಲ್ಲ ಕಮ್ಮಿ ಅಂತೆ ಅಂಥೇಳಿ ಮುಗಿಬಿದ್ದು ಜನ ದಾಳಿ ಇಟ್ಟು ಪರ್ಚೇಸ್ ಮಾಡ್ತಿದ್ದಾರೆ. ಒಂದು ಕಾಲದಲ್ಲಿ ಜಾತ್ರೆ ಬಂದಾಗ ಬ್ಯಾಗ್ ತಗೊಂಡು ಹೋಗ್ತಾ ಇದ್ರು. ಈಗ ಕ್ರೆಡಿಟ್ ಕಾರ್ಡ್, ಬ್ಯಾಂಕ್ ಬ್ಯಾಲೆನ್ಸ್ ಎಲ್ಲ ರೆಡಿ ಮಾಡಿಕೊಂಡು ಸುರಿಯೋಣ, ದುಡ್ಡು ಚೆಲ್ಲೋಣ ಅಂತ ಹಾರ್ತಾ ಇದ್ದಾರೆ ಆ್ಯಪ್ಗಳ ಒಳಗಡೆ. ಎಂದೂ ಕಾಣದ, ಎಲ್ಲೂ ನೋಡದ ಡಿಸ್ಕೌಂಟ್ಗಳನ್ನು ಪಡಿತಾ ಇದ್ದೀವಿ ಅಂಥೇಳಿ ಫೀಲ್ ಆಗ್ತಿದ್ದಾರೆ. ಆದರೆ ಇಂಥ ಡಿಸ್ಕೌಂಟ್ಗಳಿಗೆ ದುಡ್ಡು ಎಲ್ಲಿಂದ ಬರುತ್ತೆ? ಇವ್ರಿಗೆ ಅಷ್ಟೆಲ್ಲ ಕಮ್ಮಿ ಕೊಟ್ಟರೆ, 60-70% ಆಫ್ ಕೊಟ್ಟರೆ ಲಾಸ್ ಆಗಲ್ವಾ? ಇದರ ಬಿಸ್ನೆಸ್ ಮಾಡೆಲ್ ಏನು? ಇಷ್ಟೊಂದು ಡಿಸ್ಕೌಂಟ್ನ ಬಿಸ್ನೆಸ್ ರಹಸ್ಯ ಏನು? ಅದೆಲ್ಲವನ್ನ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ ಈ ವರದಿಯನ್ನ. ಸ್ನೇಹಿತರೆ, ಈ ರೀತಿ ಹಬ್ಬಕ್ಕೆ ಭಾರಿ ಡಿಸ್ಕೌಂಟ್ ಕೊಟ್ಟು ಮಾರೋ ಕಾನ್ಸೆಪ್ಟನ್ನು ಕಾಮರ್ಸ್ ಕಂಪನಿಗಳು ಅಮೆರಿಕದಿಂದ ಇಲ್ಲಿಗೆ ತಗೊಂಬಂದಿರೋದು. ನಮಗೆಲ್ಲ ಗೊತ್ತಿರೋ ಹಾಗೆ ಬಹುತೇಕ ಹಬ್ಬಗಳಿಗೆ, ಅಂದರೆ ದೀಪಾವಳಿ, ದಸರಾ, ನ್ಯೂ ಇಯರ್, ಹೀಗೆ ಹಬ್ಬದ ಟೈಮ್ನಲ್ಲಿ ಶಾಪಿಂಗ್ ಫೆಸ್ಟಿವಲ್ಗಳು ನಡೀತವೆ. ಆದರೆ ಇದನ್ನು ಅಮೆರಿಕದಲ್ಲಿ ಥ್ಯಾಂಕ್ಸ್ ಗಿವಿಂಗ್ ಆಚರಣೆಯ ಮರುದಿನ, ಅಂದರೆ ಬ್ಲ್ಯಾಕ್ ಫ್ರೈಡೆ ಅಂತ ಶಾಪಿಂಗ್ ಸೀಸನ್ ಥರ ಶುರು ಮಾಡ್ತಾ ಇದ್ರು. ಈ ಟೈಮ್ನಲ್ಲಿ ಅಮೆರಿಕನ್ನರು ದೊಡ್ಡ ಸಂಖ್ಯೆಯಲ್ಲಿ ಶಾಪಿಂಗ್ ಮಾಡ್ತಾ ಇದ್ರು. ಅದೇ ಸ್ಟ್ರಾಟಜಿಯನ್ನು ಕಾಮರ್ಸ್ಗಳು ಆನ್ಲೈನ್ಗೆ ತಗೊಂಡ್ಬಂದಿವೆ. ಹಬ್ಬದ ಟೈಮ್ನಲ್ಲಿ ಸಾಮಾನ್ಯವಾಗಿ ಶಾಪಿಂಗ್ ಹೆಚ್ಚಾಗುತ್ತೆ. ಹಬ್ಬಕ್ಕೆ ಬೇಕಾದ ವಸ್ತು, ಬಟ್ಟೆ ಬರೆ, ತಿಂಡಿ ತಿನಿಸು, ಉಡುಗೊರೆ ತಗೊಳ್ತಾ ಇರ್ತಾರೆ. ಇದೇ ಸಂಭ್ರಮದ ಅಲೆಯಲ್ಲಿ ಒಂದಿಷ್ಟು ಎಕ್ಸ್ಚೇಂಜ್ ಆಫರ್, ಡಿಸ್ಕೌಂಟ್ ಆಸೆಯನ್ನು ಹರಿಬಿಟ್ಟು ಕಾಮರ್ಸ್ಗಳು ಗ್ರಾಹಕರನ್ನ ಶಾಪಿಂಗ್ ಹೊಳೆಯಲ್ಲಿ ತೇಲಿಸ್ತಾರೆ. 2009ರಲ್ಲಿ ಸಿಂಗಲ್ಸ್ ಡೇ ಅನ್ನೋ ಹೆಸರಲ್ಲಿ ಅಲಿಬಾಬಾ ಸಂಸ್ಥೆ ಚೀನಾದಲ್ಲಿ ಮೊದಲ ಬಾರಿಗೆ ಈ ಆನ್ಲೈನ್ ಶಾಪಿಂಗ್ ಫೆಸ್ಟಿವಲ್ ಶುರು ಮಾಡಿತು. ಇವಾಗಿದು ಭಾರತದಲ್ಲಿ ದೀಪಾವಳಿಗೆ, ದಸರಾಗೆ ಬಿಗ್ ಬಿಲಿಯನ್ ಡೇ, ಗ್ರೇಟ್ ಇಂಡಿಯನ್ ಫೆಸ್ಟಿವಲ್, ಈ ರೀತಿ ಬೇರೆ ಬೇರೆ ಹೆಸರಲ್ಲಿ ಬೇರೆ ಬೇರೆ ಕಾಮರ್ಸ್ ಪ್ಲಾಟ್ಫಾರ್ಮ್ಗಳಲ್ಲಿ ಬರ್ತಾ ಇದೆ. ಕಾಮನ್ವೆಲ್ತ್ ರಾಷ್ಟ್ರಗಳಲ್ಲಿ ಬಾಕ್ಸಿಂಗ್ ಡೇ ಅಂತ, ಮೆಕ್ಸಿಕೋದಲ್ಲಿ ಎಲ್ ಬ್ಯೂನ್ ಫಿನ್ ಅಂತ, ಅರಬ್ ಕಂಟ್ರೀಸಲ್ಲಿ ರಂಜಾನ್ ಡೇ ಅಂತ, ಜಗತ್ತಿನಾದ್ಯಂತ 14ಕ್ಕೂ ಅಧಿಕ ಆನ್ಲೈನ್ ಶಾಪಿಂಗ್ ಫೆಸ್ಟಿವಲ್ಗಳು ಈಗ ಹುಟ್ಕೊಂಡಿವೆ, ಬೆಳೆದು ಬಿಟ್ಟಿವೆ. ಈ ಶಾಪಿಂಗ್ ಫೆಸ್ಟಿವಲ್ಗಳಲ್ಲಿ 90% ಆಫ್, ಬೈ ಒನ್ ಗೆಟ್ ಅನದರ್ ಫ್ರೀ, ಪುಕ್ಸಟ ಎರಡನೇ ವಸ್ತು ಅಂತ ತಗೊಂಡ್ರೆ ಆಫರ್ ಕ್ಲೋಸರ್ ಸೂನ್ ಅಂತ ಕೌಂಟ್ ಡೌನ್ ಕೂಡ ಹಾಕ್ತಾರೆ. 8 ಗಂಟೆ 6 ಗಂಟೆ ಅಷ್ಟರಲ್ಲಿ ಇದು ಮುಗಿತಾ ಇದೆ ಅಂತ ಹೇಳಿ ಇವಾಗಲೇ ಖರೀದಿ ಮಾಡಿಬಿಡಿ ಅಂತ ಹೇಳ್ತಿರ್ತಾರೆ. ಇದರಿಂದ ಜನರಲ್ಲಿ ಫೋಮೋ, ಫಿಯರ್ ಆಫ್ ಮಿಸ್ಸಿಂಗ್ ಔಟ್, ಅಂದರೆ ಎಲ್ಲಿ ತಗೊಳ್ಳಿಲ್ಲ ಅಂದರೆ ಮಿಸ್ ಮಾಡ್ಕೊಂಡ್ಬಿಡ್ತೀನಿ ಅನ್ನೋ ಭಾವನೆ ಸೃಷ್ಟಿಯಾಗುತ್ತೆ. ಜನ ಮುಗಿಬಿದ್ದು ಖರೀದಿ ಮಾಡ್ತಾರೆ. ಹಾಗಿದ್ರೆ ಲಾಸ್ ಆಗಲ್ವಾ? ಸ್ನೇಹಿತರೆ, ಲಾಭ ಇಲ್ಲದೆ, ಏನೂ ಪ್ರಾಫಿಟ್ ಇಲ್ಲದೆ ಯಾರು ಬಿಸ್ನೆಸ್ ಮಾಡ್ತಾರೆ? ಯಾಕೆ ಮಾಡ್ತಾರೆ? ನಿಮ್ಮನ್ನು ಉದ್ಧಾರ ಮಾಡೋಕ್ಕೆ ಯಾರಿಗಾರ ಆಸಕ್ತಿ ಇದೆಯಾ? ನಿಮ್ಮನ್ನು ಬಿಟ್ಟು ಯಾವುದೇ ಮಾರ್ಕೆಟ್ ಇರಲಿ, ಯಾವುದೇ ಪ್ರಾಡಕ್ಟ್ ಆಗಲಿ, ಲಾಭದ ಸೂತ್ರ ತುಂಬ ಸರಳ. ಮಾರಾಟ ಬೆಲೆಯಲ್ಲಿ ಉತ್ಪಾದನಾ ವೆಚ್ಚ ಕಳೆದಾಗ ಪ್ರಾಫಿಟ್ ಮಾರ್ಜಿನ್ ಸಿಗುತ್ತೆ. ಇದೇ ಸಿಂಪಲ್ ಸೂತ್ರವನ್ನು ಇಟ್ಕೊಂಡು ಕಾಮರ್ಸ್ಗಳು ಗ್ರಾಹಕರೊಂದಿಗೆ ಈ ಫೆಸ್ಟಿವಲ್ ಮಾಡೋದು. ಉದಾಹರಣೆಗೆ, ಒಂದು ಸ್ಮಾರ್ಟ್ ಫೋನ್ ಬೆಲೆ 1 ಲಕ್ಷ ಇದೆ ಅಂತ ಅನ್ಕೊಳ್ಳಿ. ಅದೇ ಡಿಸ್ಕೌಂಟ್ ಕೊಟ್ಟು 80,000ಕ್ಕೆ ಮಾರಿದಾಗ ಬಹಳ ಜನ ಮುಗಿಬಿತ್ತು ತಗೊಳ್ತಾರೆ. ಹಾಗೆ 30,000ದ ಫೋನನ್ನು 20,000ಕ್ಕೆ, 20,000ದ ಫೋನನ್ನು 15,000ಕ್ಕೆ ಮಾರಿದ್ರೆ ಬೇಡಿಕೆ ಹೆಚ್ಚಾಗುತ್ತೆ. ಆಗ ಉತ್ಪಾದನೆಯೂ ಹೆಚ್ಚಾಗುತ್ತೆ. ಗೊತ್ತಿರಬೇಕಾದ ವಿಚಾರ ಏನು ಅಂದರೆ, ಯಾವುದೇ ವಸ್ತುವನ್ನು ದೊಡ್ಡ ಸಂಖ್ಯೆಯಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿದಾಗ ಅದರ ಪ್ರತಿ ಯೂನಿಟ್ ಉತ್ಪಾದನಾ ವೆಚ್ಚ ಕಮ್ಮಿ ಆಗ್ತಾ ಹೋಗುತ್ತೆ. ಸ್ನೇಹಿತರೆ, ಇನ್ನೂ ಬಿಡಿಸಿ ಹೇಳ್ತೀವಿ ನಿಮಗೆ, ಯಾವುದೇ ಫ್ಯಾಕ್ಟ್ರಿಯಲ್ಲಿ ಫಿಕ್ಸ್ಡ್ ಕಾಸ್ಟ್ ಅಂತ ಇರುತ್ತೆ. ಅಂದರೆ ಫ್ಯಾಕ್ಟ್ರಿ ಜಾಗ, ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್, ಡಿಸೈನ್, ಮಷಿನರಿ, ಇವೆಲ್ಲ ಫಿಕ್ಸ್ಡ್ ಖರ್ಚುಗಳು. ನೀವು 1,000 ಮೊಬೈಲ್ನಾದರೂ ತಯಾರಿಸಿ, 1 ಲಕ್ಷನಾದರೂ ತಯಾರಿಸಿ, ಕಾಸ್ಟ್ ಮೇಲಕ್ಕೆ ಹೋಗಲ್ಲ, ಸೇಮ್ ಇರುತ್ತೆ. ಸೊ ಒಂದು ಫ್ಯಾಕ್ಟ್ರಿಯಲ್ಲಿ ಈ ಫಿಕ್ಸ್ಡ್ ಕಾಸ್ಟ್ 1 ಕೋಟಿ ರೂಪಾಯಿ ಇದ್ದು ನೀವು 1,000 ಮೊಬೈಲ್ ತಯಾರಿಸಿದ್ರೆ ಪ್ರತಿ ಮೊಬೈಲ್ನ ಫಿಕ್ಸ್ಡ್ ಕಾಸ್ಟ್ ಎಷ್ಟಾಗುತ್ತೆ? 10,000 ರೂಪಾಯಿ ಆಗುತ್ತೆ. ಅದೇ ನೀವು 10 ಲಕ್ಷ ಮೊಬೈಲ್ ತಯಾರಿಸ್ಬಿಟ್ರೆ ಪ್ರತಿ ಮೊಬೈಲ್ನ ಫಿಕ್ಸ್ಡ್ ಕಾಸ್ಟ್ 10 ರೂಪಾಯಿಗೆ ಇಳಿದು ಬಿಡುತ್ತೆ. ಅದೇ ಥರ ರಾ ಮೆಟೀರಿಯಲ್ ಖರ್ಚು, ಲೇಬರ್ ಚಾರ್ಜ್, ಆಪರೇಟಿಂಗ್ ಖರ್ಚು ಎಲ್ಲ ಕಮ್ಮಿ ಆಗುತ್ತೆ. ಅದನ್ನು ಮ್ಯಾನುಫ್ಯಾಕ್ಚರ್ ಮಾಡೋರ ಹತ್ರನೂ ಡೀಲ್ ಮಾಡ್ಕೊಳ್ತಾರೆ, ಜಾಸ್ತಿ ಮಾಡಿಕೊಡಿ, ಕಮ್ಮಿ ಕೊಡಿ ಅಂತ. ಒಟ್ಟಾರೆ ಪ್ರೊಡಕ್ಷನ್ ಕಾಸ್ಟ್ ಕೆಳಗಿಳಿಸ್ತಾರೆ.
ಹೀಗಾಗಿ ಜಾಸ್ತಿ ಮೊಬೈಲ್ಗಳು ಸೇಲ್ ಆದಾಗ ಪ್ರಾಫಿಟ್ ಕೂಡ ಜಾಸ್ತಿನೇ ಆಗುತ್ತೆ. ಉದಾಹರಣೆಗೆ ರೆಗ್ಯುಲರ್ ಟೈಮ್ನಲ್ಲಿ ಶೌಮಿ ಕಂಪನಿ 2 ಲಕ್ಷದಷ್ಟು ರೆಡ್ಮಿ ನೋಟ್ 12 ಮಾರ್ತಾ ಇದ್ದು ಪ್ರತಿ ಮೊಬೈಲ್ ತಯಾರಿಸೋಕೆ 15,000 ರೂಪಾಯಿ ಖರ್ಚಾಗ್ತಿತ್ತು ಅಂತ ಇಟ್ಕೊಳ್ಳಿ. 20,000 ರೂಪಾಯಿಗೆ ಮಾರಿದಾಗ ಪ್ರತಿ ಮೊಬೈಲ್ಗೆ ಶೌಮಿಗೆ 5,000ದಂತೆ ಒಟ್ಟು 10 ಲಕ್ಷ ಪ್ರಾಫಿಟ್ ಆಗ್ತಿರುತ್ತೆ. ಆದರೆ ಅದೇ 40% ಡಿಸ್ಕೌಂಟ್ ಕೊಟ್ಟಾಗ 10 ಲಕ್ಷ ಮೊಬೈಲ್ಗಳು ಮಾರಾಟ ಆಗ್ತವೆ. ಆದರೆ ಪ್ರೊಡಕ್ಷನ್ ಕಾಸ್ಟ್ 15ರಿಂದ 12,000ಕ್ಕೆ ಇಳಿದಿರುತ್ತೆ. ಹೀಗಾಗಿ ಪ್ರತಿ ಮೊಬೈಲ್ನ ಪ್ರಾಫಿಟ್ ಮಾರ್ಜಿನ್ 4,000 ಅಷ್ಟೇ ಆದರೂ ಕೂಡ ಒಟ್ಟಾರೆ ಲಾಭ 40 ಲಕ್ಷ ಆಗಿರುತ್ತೆ. ಸೊ ಜಾಸ್ತಿ ಮೊಬೈಲ್ ಸೇಲ್ ಆದಷ್ಟು ಜಾಸ್ತಿ ಲಾಭ. ಈ ಆನ್ಲೈನ್ ಶಾಪಿಂಗ್ ಫೆಸ್ಟಿವಲ್ಗಳಲ್ಲಿ ಮೊಬೈಲ್ ಹೇಗೆ ಸೇಲ್ ಆಗುತ್ತೆ ಅಂದರೆ, ಉದಾಹರಣೆ ಕೊಟ್ಟು ಹೇಳಬೇಕು ಅಂದರೆ 2024ರಲ್ಲಿ 15 ಕೋಟಿ ಮೊಬೈಲ್ ಮಾರಾಟ ಆಗಿತ್ತು ಅಂದರೆ ಇಡೀ ವರ್ಷದಲ್ಲಿ ಅದರಲ್ಲಿ 5ರಿಂದ 6 ಕೋಟಿ ಮೊಬೈಲ್ಗಳು ಇದೊಂದು ತಿಂಗಳಲ್ಲೇ ಸೇಲ್ ಆಗಿರುತ್ತೆ, 25% ಟೋಟಲ್ ಸೇಲ್ಸ್ನಲ್ಲಿ. ಹೀಗಾಗಿ ಸ್ಮಾರ್ಟ್ಫೋನ್ ಕಂಪನಿಗಳು ಮುಗಿಬಿದ್ದು ಡಿಸ್ಕೌಂಟ್ ಕೊಡ್ತವೆ, ಗ್ರಾಹಕರಲ್ಲಿ ಸಂತೋಷ ಹೆಚ್ಚಿಸಿ ಮತ್ತೆ ಖರೀದಿ ಮಾಡೋ ತರ ಮಾಡ್ತಾರೆ. ಏನು ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ 7 ಸೈನ್ಸ್ ಟೂರಿಸಂ ಕಂಪನಿ ಗುಜರಾತ್ಗೆ ಟ್ರಿಪ್ ಆಯೋಜನೆ ಮಾಡಿದೆ. ಆಫರ್ ಪ್ರೈಸ್ 45,700 ರೂಪಾಯಿ ಮಾತ್ರ. ಅಹಮದಾಬಾದ್, ದ್ವಾರಕಾ, ಬೆಟ್ ದ್ವಾರಕಾ, ನಾಗೇಶ್ವರ, ಸೋಮನಾಥ ಜ್ಯೋತಿರ್ಲಿಂಗ, ನಿಷ್ಕಳಂಕ ಮಹಾದೇವ, ಗಿರ್ ನ್ಯಾಷನಲ್ ಪಾರ್ಕ್, ವಡೋದರ, ವಿಶ್ವದ ಅತಿ ಎತ್ತರದ ಸ್ಟ್ಯಾಚ್ಯೂ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಮೂರ್ತಿ, ಸ್ಟ್ಯಾಚ್ಯೂ ಆಫ್ ಯೂನಿಟಿ, ಇದೆಲ್ಲ ಸೇರಿ 6 ನೈಟ್ 7 ಡೇಸ್ ಟ್ರಿಪ್ ಇದು. ಈ ಪ್ಯಾಕೇಜ್ ಅಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ನಲ್ಲಿ ಆಲ್ ಮೇಲ್ಸ್, ದೇವರ ದರ್ಶನ, ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, ಬೋಟಿಂಗ್ ಮತ್ತು ಆಟೋ ಚಾರ್ಜಸ್, 24/7 ಟೂರ್ ಮ್ಯಾನೇಜರ್ ಅಸಿಸ್ಟೆನ್ಸ್ ಹಾಗೂ ಹಿರಿಯ ನಾಗರಿಕರಿಗೆ ವಿಶೇಷ ಕೇರ್ ಕೂಡ ಇರುತ್ತೆ. ಹೊರಡೋ ದಿನ 25 ನವೆಂಬರ್ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನು ಕೂಡ ಬುಕ್ ಮಾಡಿ. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ನಷ್ಟ ಕಡಿಮೆಯ ತಂತ್ರ. ಬರೀ ಲಾಭಕ್ಕೆ ಮಾತ್ರ ಅಲ್ಲ ಈ ರೀತಿ ಡಿಸ್ಕೌಂಟ್ ಕೊಡೋದು. ಲಾಸ್ ಆಗ್ತಾ ಇದ್ರೆ ಲಾಸ್ ಕಮ್ಮಿ ಮಾಡ್ಕೊಳ್ಳೋಕ್ಕೂ ಈ ಆಫರ್ಸ್ ಕೊಡ್ತಾರೆ. ಕೆಲವೊಮ್ಮೆ ಸ್ಮಾರ್ಟ್ಫೋನ್ ಕಂಪನಿಗಳು ಡಿಸ್ಕೌಂಟ್ ಕೊಡ್ತವೆ. ಕೆಲವೊಂದು ಸಲ ಹೊಸ ಮಾಡೆಲ್ ಮೊಬೈಲ್ಗಳು ಬಂದಾಗ ಹಳೆ ಸ್ಟಾಕ್ ಹಾಗೆ ಉಳಿದಿರುತ್ತೆ, ಸೇಲ್ ಆಗ್ತಿರಲ್ಲ. ಇದು ಕಂಪನಿಗೆ ಲಾಸ್ ಆಗುತ್ತೆ. ಜೊತೆಗೆ ಸ್ಟೋರ್ ಮಾಡಿ ಇಟ್ಕೊಳ್ಳೋಕ್ಕೂ ನಿರ್ವಹಣೆ ಮಾಡೋಕ್ಕೂ ದೊಡ್ಡ ಖರ್ಚಾಗ್ತಿರುತ್ತೆ. ರಿಯಲ್ ಎಸ್ಟೇಟ್ ಫ್ರೀ ಬರಲ್ವಲ್ಲ, ಸೊ ಹೊಸ ಸ್ಮಾರ್ಟ್ಫೋನ್ಗಳನ್ನ ಇಡೋಕ್ಕೂ ಜಾಗ ಬೇಕಲ್ಲ. ಹೀಗಾಗಿ ಡಿಸ್ಕೌಂಟ್ ಹೆಸರಲ್ಲಿ ಹಳೆ ಸ್ಟಾಕ್ನ ಮಾರಿದಾಗ ಲಾಸ್ ಆಗೋದು ಮತ್ತು ಎಕ್ಸ್ಟ್ರಾ ಖರ್ಚಾಗೋದು ಎರಡೂ ತಪ್ಪತ್ತೆ. ಅದೇ ರೀತಿ ಮೊಬೈಲ್ ಕಂಪನಿಗಳಂತೆ ಇ ಕಾಮರ್ಸ್ಗಳಿಗೂ ಕೂಡ ಹೆಚ್ಚು ಮೊಬೈಲ್ಗಳು ಮಾರಾಟ ಆದಷ್ಟು ಹೆಚ್ಚು ಲಾಭ ಆಗುತ್ತೆ. ಅಮೆಜಾನ್, ಫ್ಲಿಪ್ಕಾರ್ಟ್ಗೆ ಇಡೀ ವರ್ಷಕ್ಕೆ ಬರುವ ಆದಾಯದಲ್ಲಿ 3/1 ಭಾಗ ಈ ಪೀರಿಯಡಲ್ಲಿ ಬಂದ್ಬಿಡುತ್ತೆ. ಹೀಗಾಗಿ ಇ ಕಾಮರ್ಸ್ ಕಂಪನಿಗಳು ಸ್ಮಾರ್ಟ್ಫೋನ್, ಲ್ಯಾಪ್ಟಾಪ್ನ ದೊಡ್ಡ ದೊಡ್ಡ ಬ್ರ್ಯಾಂಡ್ಗಳೊಂದಿಗೆ ಒಪ್ಪಂದ ಮಾಡ್ಕೊಳ್ತಾರೆ. ಎಕ್ಸ್ಕ್ಲೂಸಿವ್, ಫ್ಲಿಪ್ಕಾರ್ಟ್ ಎಕ್ಸ್ಕ್ಲೂಸಿವ್, ಅಮೆಜಾನ್ ಎಕ್ಸ್ಕ್ಲೂಸಿವ್ ಅಂತ ಹೇಳಿ ಕೆಲವೊಂದು ಫೋನ್ಗಳನ್ನು ಅಲ್ಲಿ ಮಾತ್ರ ಸಿಗೋ ರೀತಿ ಮಾಡ್ಕೊಂಡಿರ್ತಾರೆ. ಸಾಲದು ಅಂತ ಇ ಕಾಮರ್ಸ್ಗಳು ಕ್ರಾಸ್ ಸೆಲ್ಲಿಂಗ್ ಹಾಗೂ ಅಪ್ ಸೆಲ್ಲಿಂಗ್ ತಂತ್ರವನ್ನು ಕೂಡ ಮಾಡ್ತಾರೆ. ಅಂದರೆ ಹೆಚ್ಚು ಸೇಲ್ ಆಗೋ ಮೊಬೈಲ್ಗಳ ಜೊತೆಗೆ ಬ್ಯಾಕ್ ಕೇಸ್ ತಗೊಳ್ಳಿ, ಸ್ಕ್ರೀನ್ ಗಾರ್ಡ್ ತಗೊಳ್ಳಿ, 45 ವಾಟ್ಸ್ ಚಾರ್ಜರ್ ತಗೊಳ್ಳಿ, 25 ವಾಟ್ಸ್ ಚಾರ್ಜರ್ ತಗೊಳ್ಳಿ, ಸ್ಪೀಡ್ ಚಾರ್ಜರ್ ತಗೊಳ್ಳಿ, ಇಯರ್ಬಡ್ಸ್ ತಗೊಳ್ಳಿ ಅಂಥೇಳಿ ಆಕರ್ಷಕ ಕಾಂಬೋ ಆಫರ್ಸ್ ಕೊಡ್ತಾರೆ. ಇನ್ನೊಂಚೂರು ಕಮ್ಮಿ ಆಗುತ್ತೆ ತಗೊಳ್ಳಿ ಅಂತ. ಇನ್ಶೂರೆನ್ಸ್ ಸೇಲ್ ಮಾಡ್ತಾರೆ. ತಮ್ಮ ಜೀವನಕ್ಕೆ ಬಾಡಿಗೆ ಇನ್ಶೂರೆನ್ಸ್ ಮಾಡಿಸ್ತಾರೋ ಬಿಡ್ತಾರೋ, ಫೋನ್ಗಳಿಗಂತೂ ಸೇಫ್ ಆಗಿರ್ಬೇಕಪ್ಪ ಅಂತ ಜನ ಇನ್ಶೂರೆನ್ಸ್ ಕೂಡ ಮಾಡಿಸ್ತಾರೆ. ಅಲ್ಲೇ ಇನ್ಶೂರೆನ್ಸ್ ಕೂಡ ಸೇಲ್ ಮಾಡಿರ್ತಾರೆ. ಕಲರ್ಫುಲ್ ವಾರಂಟಿ, ಗ್ಯಾರಂಟಿ ಎಲ್ಲ ಕೊಟ್ಟಿರ್ತಾರೆ. 12,000 ರೂಪಾಯಿಯ ಫೋನ್ ತಗೊಳ್ಳೋರಿಗೆ ಇನ್ನೂ 2,000 ರೂಪಾಯಿ ಹೆಚ್ಚೇನಲ್ಲ ಅಂತ ಅನ್ಸಿ ತಗೊಂಡ್ಬಿಡ್ತಾರೆ. 16,000 ರೂಪಾಯಿನ ಫೋನ್ ತಗೊಳ್ಳೋರಿಗೆ ಇನ್ನೊಂದು 2,000 ರೂಪಾಯಿ ಹೆಚ್ಚನ್ಸಲ್ಲ ಅಂತ ಹೇಳಿ ತಗೊಂಡ್ಬಿಡ್ತಾರೆ ಅದನ್ನ. ಜೊತೆಗೆ ಇ ಕಾಮರ್ಸ್ಗಳು ಬ್ರ್ಯಾಂಡ್ಗಳನ್ನ ತೋರಿಸೋದಕ್ಕಾಗಿ ಅಡ್ವರ್ಟೈಸ್ಮೆಂಟ್ ಕೊಟ್ಟು ಅದರಿಂದ ಕೂಡ ಆದಾಯ ಪಡಿತವೆ. ಯಾವುದೋ ಒಂದು ಪರ್ಟಿಕ್ಯುಲರ್ ಬ್ರ್ಯಾಂಡ್ಗೆ ಜಾಸ್ತಿ ವಿಸಿಬಿಲಿಟಿ ಕೊಟ್ಟು ಮುಂದಕ್ಕೆ ಇಡಬೇಕು ಅಂತ ಹೇಳಿದ್ರೆ ಅವರು ಈ ಪ್ಲಾಟ್ಫಾರ್ಮ್ಸ್ಗೆ ದುಡ್ಡು ಕೊಡಬೇಕು. ಈ ಗ್ರೇಟ್ ಇಂಡಿಯನ್ ಶಾಪಿಂಗ್ ಫೆಸ್ಟಿವಲ್ ಅಥವಾ ಬಿಗ್ ಬಿಲಿಯನ್ ಡೇಸ್ನ ಟೈಟಲ್ ಸ್ಪಾನ್ಸರ್, ಟೆಕ್ನಾಲಜಿ ಸ್ಪಾನ್ಸರ್ ಅಂತೆಲ್ಲ ಇರ್ತಾರೆ. ಅವ್ರದ್ದು ಮುಂದೆ ಕಾಣಿಸ್ತಿರುತ್ತೆ, ಬ್ರಾಟ್ ಟು ಯು ಬೈ ದಿಸ್ ಬಿಗ್ ಮಿಲಿಯನ್ ಡೇ ಶಾಪಿಂಗ್ ಫೆಸ್ಟಿವಲ್, ಬ್ರಾಟ್ ಟು ಯು ಬೈ ಸ್ಯಾಮ್ಸಂಗ್, ಆ್ಯಪಲ್ ಅಥವಾ ಯಾವ್ದಾದ್ರು ಎಕ್ಸಾಂಪಲ್ಗೆ ಹೇಳ್ತಿರೋದು. ಆ ರೀತಿ ಬ್ರ್ಯಾಂಡ್ಗಳದ್ದು ಮೇಲ್ ಕಾಣಿಸ್ತಿರುತ್ತೆ. ಅವರು ಮೇನ್ ಪಾರ್ಟ್ನರ್ಸ್ ಆಗಿರ್ತಾರೆ. ಅವರು ಎಕ್ಸ್ಟ್ರಾ ದುಡ್ಡು ಕೊಟ್ಟು ಬಂದಿರ್ತಾರೆ. ಉದಾಹರಣೆಗೆ ಅಲ್ಲಿ ಹಾಕಿರ್ತಾರೆ ಟೈಟಲ್ ಸ್ಪಾನ್ಸರ್ ಆಫ್ ದಿಸ್ ಪರ್ಟಿಕ್ಯುಲರ್ ಶಾಪಿಂಗ್ ಫೆಸ್ಟಿವಲ್. ಆಮೇಲೆ ಟೆಕ್ನಾಲಜಿ ಸ್ಪಾನ್ಸರ್ ಅಂತ ಅದು ಲ್ಯಾಪ್ಟಾಪ್ ಕಂಪನಿದ ಹೆಸರು ಹಾಕೊಂಡಿರ್ತಾರೆ ಫಾರ್ ದಿಸ್ ಶಾಪಿಂಗ್ ಫೆಸ್ಟಿವಲ್ ಅಂತೆಲ್ಲ ಅವ್ರು ಪೇ ಮಾಡಿರ್ತಾರೆ. ಹಾಗೆ ಕ್ರೆಡಿಟ್ ಕಾರ್ಡ್, EMIಗೆ ಹೆಚ್ಚಿನ ಬೇಡಿಕೆ ಬರುತ್ತೆ. ಕಂಪನಿಗಳಿದನ್ನು ತೋರಿಸಿ ಬ್ಯಾಂಕ್ಗಳೊಂದಿಗೆ, ಹಣಕಾಸಿನ ಸಂಸ್ಥೆಗಳೊಂದಿಗೂ ಕೂಡ ಒಪ್ಪಂದ ಮಾಡ್ಕೊಳ್ತಾರೆ. ಇದು ಬ್ಯಾಂಕ್ಗಳಿಗೂ ಲಾಂಗ್ ಟರ್ಮ್ನಲ್ಲಿ ಕಸ್ಟಮರ್ಸ್ನ ತಂದುಕೊಡೋ ವಿಧಾನ ಆಗಿಬಿಡುತ್ತೆ. ಹಾಗೆ ಶಾಪಿಂಗ್ ಕಂಪನಿಗಳಿಗೂ ಲಾಭ ಆಗುತ್ತೆ. ಜೊತೆಗೆ ಸೇಲ್ ಟೈಮ್ನಲ್ಲಿ ಜನರು ಪ್ರೈಮ್ ಅಥವಾ ಪ್ಲಸ್ ಈ ರೀತಿ ಮೆಂಬರ್ಶಿಪ್ ಎಲ್ಲ ತಗೊಳ್ತಾರೆ. ಇದು ರಿಕರಿಂಗ್ ರೆವೆನ್ಯೂ ತಂದುಕೊಡುತ್ತೆ ಪ್ಲ್ಯಾಟ್ಫಾರ್ಮ್ಸ್ಗೆ. ಜನ ಮತ್ತೆ ಮತ್ತೆ ಬಂದು ಇಲ್ಲಿ ಪರ್ಚೇಸ್ ಮಾಡ್ತಾರೆ. ಆಟೋ ಪೇ ಇರುತ್ತೆ, ಕಟ್ಟಾಗಿ ಹೋಗ್ತಾನೆ ಇರುತ್ತೆ. ಅಷ್ಟೇ ಅಲ್ಲ, ಈ ರೀತಿಯ ಆಫರ್ ಬಿಟ್ಟರೆ ಬಹಳ ಜನ ರೆಗ್ಯುಲರ್ ಆಗಿ ಪರ್ಚೇಸ್ ಮಾಡದಿರೋರು ಕೂಡ ಆಫರ್ ಇದೆಯಲ್ಲ ಅಂತ ಪರ್ಚೇಸ್ ಮಾಡ್ತಾರೆ. ನನಗೂ ಖುದ್ದಾಗಿ ತುಂಬ ಜನ ಕೇಳಿದ್ರು, ಈ ಸಲ
ಶಾಪಿಂಗ್ ಫೆಸ್ಟಿವಲಲ್ಲಿ ಏನು ಪರ್ಚೇಸ್ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ ಅಂತ ತುಂಬ ಜನ ಕೇಳಿದ್ರು. ನಿಮಗೂ ಕೂಡ ಕೇಳಿರ್ಬೋದು. ಅಷ್ಟು ಮಾತ್ರ ಅಲ್ಲ, ಒಂದು ವರದಿ ಪ್ರಕಾರ ಈ ರೀತಿ ಬಂದವರಲ್ಲಿ 15% ಜನ ಮತ್ತೆ ಫೆಸ್ಟಿವ್ ಸೀಸನ್ ಮುಗಿದ ಮೇಲೂ ಕೂಡ ಅವರಿಗೆ ಅಭ್ಯಾಸ ಆಗಿರುತ್ತೆ. ಪರ್ಟಿಕ್ಯುಲರ್ ಪ್ಲ್ಯಾಟ್ಫಾರ್ಮ್ಗೆ ಬಂದು ಕಾರ್ಟಿಗೆ ಹಾಕೋದು, ಕೂಪನ್ ಅಪ್ಲೈ ಮಾಡೋದು, ಡಿಸ್ಕೌಂಟ್ ನೋಡೋದು, ಖುಷಿ ಪಡೋದು, ಎಷ್ಟು ಸಿಕ್ತು ಅಂಥೇಳಿ ಆಮೇಲೆ ಹೋಗಿ UPIಯಲ್ಲಿ ಪೇ ಮಾಡಿ ತೊಗೊಳ್ಳೋದು ಅಭ್ಯಾಸ ಆಗಿರುತ್ತೆ. ಎಷ್ಟು ಈಸಿ ಅಂತ ಗೊತ್ತಾಗಿರುತ್ತೆ. ಜೀವನದಲ್ಲಿ ಮಾಡದೇ ಇರೋರು ಕೂಡ ಶಾಪಿಂಗ್ ಫೆಸ್ಟಿವಲ್ ಫಸ್ಟ್ ಟೈಮ್ ಮಾಡಿ ನೆಕ್ಸ್ಟ್ ಇನ್ನೊಂದು ತಿಂಗಳು ಬಿಟ್ಟು ಇನ್ನೊಂದೇನಾದ್ರು ಪರ್ಚೇಸ್ ಮಾಡೋಕ್ಕೆ ಬರ್ತಾರೆ. ಆ ಲೆಕ್ಕಾಚಾರ ಕೂಡ ಇರುತ್ತೆ. ಜೊತೆಗೆ ಶಾಪಿಂಗ್ ನಡೆಯುವಾಗ ಸುನಾಮಿಯಂತೆ ಗ್ರಾಹಕರ ಡೇಟಾ ಕಾಮರ್ಸ್ ಕಂಪನಿಗಳ ಬಳಿ ಬಂದು ಸೇರುತ್ತೆ. ಇದನ್ನು ಮತ್ತೆ ತಮ್ಮ ಮಾರ್ಕೆಟಿಂಗ್ ಸ್ಟ್ರಾಟಜಿಗಳಿಗೆ, ಜನರ ಬೈಯಿಂಗ್ ಪ್ಯಾಟರ್ನ್ ಅರ್ಥ ಮಾಡ್ಕೊಳ್ಳೋದಕ್ಕೆ, ಟಾರ್ಗೆಟೆಡ್ ಮಾರ್ಕೆಟಿಂಗ್ ಮಾಡೋದಕ್ಕೆ ಯೂಸ್ ಮಾಡ್ಕೊಳ್ತಾರೆ. ಸೊ ಈ ರೀತಿ ಕ್ವಿಕ್ ಕಾಮರ್ಸ್ ಕಂಪನಿಗಳು, ಆನ್ಲೈನ್ ಶಾಪಿಂಗ್ ಪ್ಲ್ಯಾಟ್ಫಾರ್ಮ್ಗಳು ಈ ಫೆಸ್ಟಿವಲ್ಗಳಲ್ಲಿ ಸ್ವಾಮಿ ಕಾರ್ಯ, ನಿಮ್ಮ ಕಾರ್ಯ ನಿಮಗೆ ಲಾಸ್ಟ್ ಟೈಮ್ಗಿಂತ ಚೂರು ಕಮ್ಮಿ ರೇಟಿಗೆ ಕೊಡ್ತಾ ಅವರ ಸ್ವಕಾರ್ಯವನ್ನು ಕೂಡ ಮಾಡ್ಕೊಂಡಿರ್ತಾರೆ. ಇದು ಈ ಗ್ರೇಟ್ ಶಾಪಿಂಗ್, ಬಿಗ್ ಬಿಲಿಯನ್ ಶಾಪಿಂಗ್ ಫೆಸ್ಟಿವಲ್ಗಳ ಬಿಸ್ನೆಸ್ ಮಾಡೆಲನ್ನು ಎಕ್ಸ್ಪ್ಲೇನ್ ಮಾಡೋ ಪ್ರಯತ್ನ ನಿಮಗೇನು ಅನಿಸ್ತು ಸ್ನೇಹಿತರೆ? ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ನಿಮ್ಮಲ್ಲಿ ನಮ್ಮ ಮನವಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.